ಫಂಡಾ ಹುಡುಗಿ ಈ ಹೆಸರು ಹೆಂಗೆ ಸಜೆಸ್ಟ್ ಮಾಡಿದ್ಯಾರು? ನಿಮಗೆ ಹೊಳಿತಾ? ಅಯ್ಯೋ, ಹೆಸರು ಹುಡ್ಕೋದ್ರಲ್ಲ ಆ್ಯಕ್ಚುಲಿ ತುಂಬ ಹೊತ್ತು ಹೋಗಿದ್ದು ನಂದು ಎನರ್ಜಿ ಎಲ್ಲ ಅದರಲ್ಲಿ ನಾನು ಆ್ಯಕ್ಚುಲಿ ಇನ್ವೆಸ್ಟ್ ಮಾಡಿದ್ದು. ನಾನು ಅಂದ್ಕೊಂಡೆ ನಾನಿಲ್ಲಿ ಬೇಸಿಕ್ಸ್ ಆಫ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಫಂಡಮೆಂಟಲ್ಸ್ ಅಂತ ಆ ಒಂದು ಇದರಲ್ಲಿ ಹೋಗೋಣ ಅಂತ. ಫಂಡಮೆಂಟಲ್ಸ್ ತುಂಬ ದೊಡ್ಡದಾಯ್ತಲ್ಲ. ಸೊ ಎಲ್ಲರೂ ವಾಟ್ ಇಸ್ ದ ಫಂಡಾ ಬಿಹೈಂಡ್ ಬಿಸ್ನೆಸ್ ಆ ಥರ ಮಾತಾಡೋದೆಲ್ಲ ಕೇಳಿದೆ ನ್ಯೂಸ್ ಆರ್ಟಿಕಲ್ಸಲ್ಲೆಲ್ಲ. ಸೊ ಹಾಗೆ ಫಂಡಾ ಅಂತ ತೊಗೊಳ್ಳೋಣ. ಸೊ ಯಾವ ಹುಡುಗಿ ಬೇಸಿಕ್ ಫಂಡಾ ಹೇಳ್ಕೊಡ್ತಾಳೆ ಅವಳೇ ಫಂಡಾ ಹುಡುಗಿ ಅಂತ ಶುರುವಾಗಿದ್ದು ಫಂಡಾ ಹುಡುಗಿ. ಓಕೆ. ಡ್ಯೂ ರಿಮೆಂಬರ್ ಮೊದಲನೇ ಕಾಂಟೆಂಟ್ ಏನಿತ್ತು ಅಂತ? ನಾನು ಪಾರ್ಲೇಜಿ ಮೇಲೆ ವಿಡಿಯೋ ಮಾಡಿದ್ದೆ. ಪಾರ್ಲೇಜಿ ಮೇಲೆ ವಿಡಿಯೋ? ಓ ಲವ್ಲಿ. ಯಾಕಂದರೆ ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಪಾರ್ಲೇಜಿ ಬಿಸ್ಕೆಟ್ ಆ್ಯಕ್ಚುಲಿ ಕ್ರಾಸ್ ಆಗಿತ್ತು. ಬಿಕಾಸ್ ಎಲ್ಲರೂ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಆ್ಯಸ್ ಪಾರ್ಟ್ ಆಫ್ ದ ರಿಲೀಫ್ ಕಿಟ್ಟಲ್ಲಿ. ಸೊ ಅದರಿಂದ ಅವರ ಸೇಲ್ಸ್ ತುಂಬ ಜಾಸ್ತಿ ಆಗಿತ್ತು. ಗ್ಲೋಬಲಿ ಲಾರ್ಜೆಸ್ಟ್ ಸೆಲ್ಲಿಂಗ್ ಬಿಸ್ಕೆಟ್ ಏನೋ ಆಗಿತ್ತು. ಸೊ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೆ ಆ್ಯಂಡ್ ದ್ಯಾಟ್ ವಾಸ್ ಮೈ ಫಸ್ಟ್ ವಿಡಿಯೋ, ರಿಮೆಂಬರ್. ಲವ್ಲಿ. ಪಾರ್ಲೇಜಿ ಐ ಥಿಂಕ್ ಎಲ್ರಿಗೂ ಒಂದು ದೊಡ್ಡ ಮೆಮೊರಿ ಇದೆ ಅದ್ರ ಬಗ್ಗೆ. ಅಪ್ಪ ಅಮ್ಮಂಗೆ ರಿಯಾಕ್ಷನ್ ಹೇಗಿತ್ತು ಫಸ್ಟ್ ವಿಡಿಯೋ? ಏನೇನು ಅಪ್ಪ ಅಮ್ಮನಿಂದ ಏನೇನು ಇನ್ಪುಟ್ಸ್ ಬಂದಿತ್ತು ಆ ಟೈಮಲ್ಲಿ? ಆ್ಯಕ್ಚುಲಿ ಅವ್ರೇನೂ ಇನ್ಪುಟ್ಸ್ ಜಾಸ್ತಿ ಕೊಟ್ಟಿದ್ದಿಲ್ಲ. ಬಿಕಾಸ್ ಎಲ್ಲರಿಗೂ ಇದು ಹೊಸದೇ ಇತ್ತು. ನನಗೂ ಅದಕ್ಕಿಂತ ಮೊದಲು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂತ ಇರಲಿಲ್ಲ, ವೇರ್ ಐ ವಾಸ್ ಆ್ಯಕ್ಟಿವ್ ಅಂತ. ಸೊ ಇಟ್ ವಾಸ್ ಅ ವೆರಿ ನ್ಯೂ ಥಿಂಗ್. ಎಡಿಟಿಂಗ್ ಅಂದರೆ ಏನೂ ಗೊತ್ತಿರಲಿಲ್ಲ, ಅಥವಾ ಹೇಗೆ ಕ್ಯಾಮ್ರಾ ಆ್ಯಂಗಲ್ ಎಲ್ಲ ಸೆಟ್ ಮಾಡೋದು ಏನೂ ಐಡಿಯಾ ಇರಲಿಲ್ಲ. ಸೊ ಅದರಿಂದ ದೇ ವರ್ ಜಸ್ಟ್ ಸೇಯಿಂಗ್ ಗೋ ಫಾರ್ ಇಟ್. ಏನು ಮಾಡ್ತೀಯ ಮಾತಾಡು, ಏನು ತಲೆಯಲ್ಲಿ ಬಂದಿದೆ ಮಾತಾಡು, ಜಸ್ಟ್ ಮೇಕ್ ಶ್ಯೂರ್ ದಟ್ ಇಟ್ ಇಸ್ ನಾಟ್ ಕಾಂಟ್ರವರ್ಷಿಯಲ್. ಅಷ್ಟೇ ಅವ್ರದ್ದು ಒಂದೇ ಸಜೆಷನ್. ಕಾಂಟ್ರವರ್ಷಿಯಲ್ ಒಂದು ಇರಬಾರ್ದು ಅಷ್ಟೇ. ಸೆಲೆಕ್ಟಿಂಗ್ ಆಫ್ ಸಬ್ಜೆಕ್ಟ್ ತುಂಬ ಡಿಫಿಕಲ್ಟ್ ಇರುತ್ತೆ. ಕಾಂಟ್ರವರ್ಸಿ ಅಂತ ಮಾತಾಡಿದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇನಾಗುತ್ತೆ ಅಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಎವ್ರಿ ಥಿಂಗ್ ಇಸ್ ಕಾಂಟ್ರವರ್ಷಿಯಲ್. ನೀವು ಒಳ್ಳೇದು ಹೇಳಿದ್ರು ಕಾಂಟ್ರವರ್ಸಿ ಆಗುತ್ತೆ, ಕೆಟ್ಟದ್ದು ಹೇಳಿದ್ರು ಕಾಂಟ್ರವರ್ಸಿ ಆಗುತ್ತೆ. ಹೌ ಯು ಚೂಸ್ ಸಬ್ಜೆಕ್ಟ್ಗಳ ಆಯ್ಕೆ ಹೇಗೆ ನಿಮ್ಮದು? ಸೊ ನಾನು ಯೂಶ್ವಲಿ ಮಾಡೋದು ಬಿಸ್ನೆಸ್ ಕೇಸ್ ಸ್ಟಡೀಸ್ ಅಥವಾ ಬೇಸಿಕ್ ಫೈನಾನ್ಸ್. ಲೈಕ್ ನಾನು ಐ ಡೋಂಟ್ ಗೋ ಇನ್ ಟು ಡೀಪರ್ ಫೈನಾನ್ಸ್ ಬಿಕಾಸ್ ಐ ಫೀಲ್ ಐ ನೀಡ್ ಟು ಹ್ಯಾವ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲರ್ನಿಂಗ್, ನಾನೇ ಬೇರೆಯವರಿಗೆ ಹೇಳ್ಕೊಡ್ಬೇಕಂತ ಅಂದರೆ. ಸೊ ಅದರಿಂದ ನಾನು ಬ್ರ್ಯಾಂಡ್ ಕೇಸ್ ಸ್ಟಡೀಸ್ ಎಲ್ಲ ಜಾಸ್ತಿ ಕವರ್ ಮಾಡ್ತೀನಿ. ನನಗೆ ಪರ್ಸ್ನಲ್ಲಾಗಿ ಯಾವ ಕಾಂಟೆಂಟ್ ನನಗೆ ಇಷ್ಟ ಆಗುತ್ತೆ, ಓಕೆ ನನಗೆ ಕೇಸ್ ಸ್ಟಡಿ ತುಂಬ ಇಷ್ಟ ಆಯಿತಾ, ನನಗೆ ಅದು ಹಿಡಿಸ್ತು ಅಂದರೆ ಐ ಆಮ್ ಲೈಕ್ ಓಕೆ ಇದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಇವಾಗ ಅಸ್ಪೈರಿಂಗ್ ಆಂಟ್ರಪ್ರಿನ್ಯೂರ್ಸ್ ಅಥವಾ ಸ್ಟೂಡೆಂಟ್ಸ್ ಆರ್ ಎನಿಬಡಿ ಹೂಸ್ ಇನ್ ದಿಸ್ ಫೀಲ್ಡ್ ಇಷ್ಟ ಆಗಬಹುದು ಅಂತ ಆ ಒಂದು ದಟ್ ಇಸ್ ಮೈ ಫಸ್ಟ್ ಕ್ರೈಟೀರಿಯಾ. ಆ್ಯಂಡ್ ಸೆಕೆಂಡ್ ಥಿಂಗ್ ನನಗೆ ಗೊತ್ತು ದ್ಯಾಟ್ ಸೋಷಿಯಲ್ ಮೀಡಿಯಲ್ಲಿ ಬರೋದು ಯೂಶ್ವಲಿ ಜನ ರಿಲ್ಯಾಕ್ಸ್ ಆಗಲಿಕ್ಕೆ. ಸೊ ಅಂಥ ಟೈಮಲ್ಲಿ ಜಾಸ್ತಿ ಫನ್ ಕಾಂಟೆಂಟ್ ಅಥವಾ ರಿಲ್ಯಾಕ್ಸಿಂಗ್ ಕಾಂಟೆಂಟ್ನ ಜನ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ನಾನು ನೆಕ್ಸ್ಟ್ ನನ್ನ ಪಾಯಿಂಟಲ್ಲಿ ಏನು ಇಟ್ಕೊಳ್ಬೇಕಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಕಾಂಟೆಂಟ್ ಇಟ್ ಶುಡ್ ನಾಟ್ ಬಿ ಟೂ ಹೆವಿ. ತಲೆ ಮೇಲಿಂದ ಹಾರು ಹೋಗೋ ಆಗಿದ್ರೆ ಡೈರೆಕ್ಟಾಗಿ ಸ್ಕ್ರೋಲ್ ಹಿಂಗೆ ಆಗುತ್ತೆ 1 ಸೆಕೆಂಡಲ್ಲೇ. ಸೊ ಅದರಿಂದ ಎಷ್ಟು ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡಲಿಕ್ಕಾಗತ್ತೆ. ಅದು ನಾನೇನು ಮಾಡ್ತೀನಿ ಅಂದರೆ ಲೈಕ್ ಓಕೆ ಇದನ್ನು ನನ್ನ ತಂಗಿ ಅಥವಾ ತಮ್ಮನಿಗೆ ಒಂದು ಹೂ ಇಸ್ 12 or 13 ಎಕ್ಸ್ಪ್ಲೇನ್ ಮಾಡೋದಿತ್ತಂದರೆ ಹೇಗೆ ಮಾಡ್ತಾ ಇದೆ ಸಿಂಪಲ್ ವರ್ಡ್ಸಲ್ಲಿ. ಸೊ ಈ ಥರ ಬ್ರೇಕ್ ಡೌನ್ ಮಾಡಿ ಐ ಟ್ರೈ ಟು ಪಿಕ್ ದ ಟಾಪಿಕ್ ಆ್ಯಂಡ್ ಪುಟ್ ಔಟ್. ಅದಷ್ಟು ಸುಲಭನಾ ಅಂತ ವೈ ಆಮ್ ಸೇಯಿಂಗ್ ಇಸ್ ನನಗೆ ಸೋಷಿಯಲ್ ಮೀಡಿಯಾಗೆ ಎಕ್ಸ್ಪೋಸ್ ಆಗೋದಕ್ಕೆ ಲಾಡ್ ಆಫ್ ನಂದೇ ಕೆಲವೊಂದೆಲ್ಲ ವಿಷಯಗಳ ತಲೆಯಲ್ಲಿ ಓಡ್ತಿತ್ತು. ಬೇಕಾ ಬೇಡವಾ, ಯಾವ ಸಬ್ಜೆಕ್ಟ್ ಹೇಗೆ, ಎಷ್ಟನ್ನು ಹೇಳಬೇಕು ಎಷ್ಟನ್ನು ಬಿಡಬೇಕು ಅಂತ. ಅದರಲ್ಲಿ ಬಿಸ್ನೆಸ್ ಟಾಪಿಕ್ಸು, ಬ್ಯಾಂಕಿಂಗ್ ಸೆಕ್ಟರ್ನ ಟಾಪಿಕ್ಸು ನೀವು ಚೂಸ್ ಮಾಡ್ಕೊಳ್ಳೋದು. ಆಮೇಲೆ ನಿಮ್ಮದು ನೀವೇ ಹೇಳಿದ ಹಾಗೆ ಒಂದು ಇವಾಗಿಂದು ಮೈಂಡ್ಸೆಟ್ ಹೇಗಿದೆ ಅಂತ ಹೇಳಿದ್ರೆ 30 ಸೆಕೆಂಡಿಂದ 1 ನಿಮಿಷ, 2 ನಿಮಿಷ 3 ನಿಮಿಷ ವಿಡಿಯೋ ನೋಡೋ ಪೇಷನ್ಸ್ ಯಾರಿಗೂ ಇಲ್ಲ. ಈದರ್ ಇಟ್ ಶುಡ್ ಬಿ ಅ 2 hours or 1 hour ಪಾಡ್ಕಾಸ್ಟ್ ಆರ್ 30 ಸೆಕೆಂಡು ಅಥವಾ 1 ನಿಮಿಷದ ರೀಲ್ಸು ಸ್ಕ್ರಾಲ್ಸು ಆಗಿರುತ್ತೆ. ಸೊ ಅದು ಆ ಸಬ್ಜೆಕ್ಟ್ನ ಹೆಂಗೆ ಆರ್ಟಿಕ್ಯುಲೇಷನ್ ಹೇಗಾಯಿತು, ಆದರೆ 1 ನಿಮಿಷದಲ್ಲಿ ಹೇಳೋದಕ್ಕೆ ಹೆಂಗೆ ರೆಡಿ ಆದ್ರಿ? ಸೊ ಆದರೆ ನಾನೇನು ತಲೆಯಲ್ಲಿ ಇಟ್ಕೊಳ್ತೀನಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ವಿಡಿಯೋ ನೋಡಿದ ಮೇಲೆ ಅವ್ರಿಗೊಂದು ಐಡಿಯಾ ಬರಬೇಕು ಏನಿದೆ ಈ ಕೇಸ್ ಸ್ಟಡಿ. ಕಂಪ್ಲೀಟಾಗಿ ನಾನು ಹಿಸ್ಟ್ರಿ ಎಲ್ಲ ಹೇಳ್ಕೊಂಡು ಹೋದರೆ ಇಟ್ ಬಿ ಅ ಲಿಟಲ್ ಡಿಫಿಕಲ್ಟ್, ಅವ್ರಿಗೂ ಪೇಷನ್ಸ್ ಇರಲ್ಲ ಒಂದು ವ್ಯೂವರ್ಸಿಗೆ. ಸೆಕೆಂಡ್ ಥಿಂಗ್, ಇನ್ಸ್ಟಾಗ್ರಾಮ್ ಇಸ್ ನಾಟ್ ಸಚ್ ಅ ಪ್ಲಾಟ್ಫಾರ್ಮ್, ಅದು ಜಾಸ್ತಿ ಲಾಂಗ್ ಫಾರ್ಮ್ಯಾಟ್ ಇದ್ದರೆ ಪುಷ್ ಮಾಡೋ ಅಂಥದ್ದೊಂದು. ಸೊ ಅದರಿಂದ ಐ ಬ್ರೇಕ್ ಇಟ್ ಡೌನ್ ಇನ್ ಅ ವೇ ಲೈಕ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 4 to 5 ಪಾಯಿಂಟ್ಸ್ ನಾನು ಇದರಲ್ಲಿ ಕನ್ವೆ ಮಾಡಬಹುದು ಅಂತ. ಅಕಸ್ಮಾತ್ ಇಷ್ಟ ಆದರೆ ದೇರ್ ಇಸ್ ಆಲ್ವೇಸ್ ಅ ಸ್ಕೋಪ್ ಫಾರ್ ಪಾರ್ಟ್ 2. ದಟ್ ಈಸ್ ಹೌ ಐ ಯೂಶ್ವಲಿ ಡೂ ಇಟ್.